ಇನ್ಸ್ಟೆಂಟ್ ಆಗಿ ಯಾವ ತರ ಒಂದು ಟ್ಯಾನ್ ರಿಮೂವ್ ಮಾಡ್ಕೊಬೇಕು ಅಂತ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವಿಡಿಯೋ ಏನಂತ ಅಂದ್ಬಿಟ್ಟು ನೀವು ಆಲ್ರೆಡಿ ಕ್ಯಾಪ್ಷನಲ್ಲಿ ನೋಡಿರ್ತೀರಾ. ಈ ವಿಡಿಯೋ ಬಂದು ಯಾರಿಗೆಲ್ಲ ಫೇಸ್ ಆಗಲಿ, ಹ್ಯಾಂಡ್ಸ್ ಆಗಲಿ, ನೆಕ್ ಆಗಲಿ ತುಂಬಾ ಟ್ಯಾನ್ ಆಗಿರುತ್ತೆ ಅಂಥವರಿಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ನಾನು ಏನೇನೆಲ್ಲ ಯೂಸ್ ಮಾಡ್ತೀನಿ, ಇಂಗ್ರೀಡಿಯೆಂಟ್ಸ್ ಆಗಲಿ ಎಲ್ಲನೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ವಿಡಿಯೋನ ನೋಡಿ. ಆ್ಯಂಡ್ ತುಂಬ ಜನಕ್ಕೆ ಏನು ಪ್ರಾಬ್ಲಮ್ ಅಂತ ಅಂದರೆ, ಸಲೂನ್ಗೆ ಹೋದರೆ ಅಲ್ಲಿ ಯೂಸ್ ಮಾಡುವಂಥ ಕ್ರೀಮ್ಸ್ ಆಗಿರ್ಬೋದು, ಡಿಟ್ಯಾನ್ ಕ್ರೀಮ್ಸ್ ಆಗಿರ್ಬೋದು ಎಲ್ಲ ಕೂಡ ಸ್ಕಿನ್ ಮೇಲೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಕೆಲವೊಬ್ಬರು ಸಲೂನ್ಗೆ ಹೋಗಿ ಅದನ್ನೆಲ್ಲ ಮಾಡಿಸ್ಕೊಳ್ಳೋ ಅಷ್ಟು ಟೈಮ್ ಇರಲ್ಲ. ಆ್ಯಂಡ್ ಇನ್ಸ್ಟೆಂಟಾಗಿ ಒಂದು ರಿಸಲ್ಟ್ ಬೇಕಾಗಿರುತ್ತೆ. ಆ್ಯಂಡ್ ತುಂಬ ಜನದ್ದು ಫೇಸು ತುಂಬಾ ಸೆನ್ಸಿಟಿವ್ ಇರುತ್ತೆ. ಅಂಥವರು ಈ ಥರ ಕೆಮಿಕಲ್ನ ಯೂಸ್ ಮಾಡೋದ್ರಿಂದ ಇನ್ನೂ ಕೂಡ ಫೇಸು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂಥವರು ಸಿಂಪಲ್ಲಾಗಿ ಮನೇಲೇ ಇನ್ಸ್ಟೆಂಟಾಗಿ ಹೋಮ್ ರೆಮಿಡಿನ ಯೂಸ್ ಮಾಡಿ ಯಾವ ಥರ ಈ ಒಂದು ಡಿಟ್ಯಾನ್ನ ರಿಮೂವ್ ಮಾಡ್ಕೊಬೇಕು, ಟ್ಯಾನ್ನ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಎಂಡ್ವರೆಗೂ ವಿಡಿಯೋನ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ನನ್ನ ಫೇಸ್ ಕೂಡ ನೀವು ನೋಡ್ಬೋದು ಎಷ್ಟೆಲ್ಲ ಡ್ಯಾಮೇಜ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಫೇಸ್ ಪ್ಯಾಕ್ ನಿಮಗೆ ಜಸ್ಟ್ 7 days ಅಲ್ಲಿ ನಿಮ್ಮ ಒಂದು ಡಿಟ್ಯಾನ್ನ ರಿಮೂವ್ ಮಾಡುತ್ತೆ ಅಂತ ಅಂದ್ರೆ ನೀವು ನಂಬ್ತೀರಾ? ಸೊ ನಂಬಲ್ಲ ಅಂತ ಅಂದ್ರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ 7 days ಯಾವ ತರ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಜಸ್ಟ್ 7 days ಅಲ್ಲಿ ನಿಮ್ಮ ಒಂದು ಟ್ಯಾನ್ ಪೂರ್ತಿಯಾಗಿ ಕ್ಲಿಯರ್ ಆಗುತ್ತೆ. ನೀವು ಕ್ಲೀನಾಗಿ ಲೈಕ್ 1 to 7 days ವರ್ಗು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರಿ ಅಂತ ಅಂದ್ರೆ 100% ಅಲ್ಲಿ 90% ಆದ್ರೂ ಕೂಡ ನಿಮ್ಮ ಒಂದು ಟ್ಯಾನ್ ರಿಮೂವ್ ಆಗುತ್ತೆ. ಅಂದ್ರೆ ಒಂದಿನ ಬಿಟ್ಟು ಹಾಕೋದ್ರಿಂದ ರಿಮೂವ್ ಆಗಲ್ಲ. ಸೊ 7 days ಕೂಡ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಟ್ಯಾನ್ ಫುಲ್ ಆಗಿ ರಿಮೂವ್ ಆಗುತ್ತೆ. ಆ್ಯಂಡ್ ಆಲ್ಸೋ ನೀವು ನೋಡ್ಬೋದು ನನ್ನ ಒಂದು ಹ್ಯಾಂಡ್ಸಲ್ಲಿ ಆಗಿರ್ಬೋದು, ನೆಕ್ಕಲ್ಲಿ ಆಗಿರ್ಬೋದು ತುಂಬಾ ಟ್ಯಾನ್ ಆಗಿದೆ. ಸೊ ನಾನು ಕೂಡ ಯೂಸ್ ಮಾಡೋಣ ಅಂದ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಫೇಸ್ ಪ್ಯಾಕಿಗೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ವಿಡಿಯೋ. ಆ್ಯಂಡ್ ಇವಾಗ ನೀವೇ ನೋಡಿದ್ರಲ್ಲ ನಾನು ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಈ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋಣ ಇವಾಗ. ನಾನು ಏನಕ್ಕೆ ನಮ್ಮ ಬಾಲ್ಕನಿಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನೀವು ಅಷ್ಟೇ ಲೈಕ್ ಇದನ್ನೆಲ್ಲ ಅಪ್ಲೈ ಮಾಡಬೇಕಾದ್ರೆ ಹೊರಗಡೆ ಅಥವಾ ವಾಶ್ರೂಮಲ್ಲಿ ಅಪ್ಲೈ ಮಾಡಿ. ಲೈಕ್ ಸಕ್ಕರೆ ಎಲ್ಲ ಕೆಳಗಡೆ ಬೀಳುತ್ತೆ, ಮನೆ ಗಲೀಜಾಗುತ್ತೆ. ಸೊ ದಟ್ ಮತ್ತೆ ಕ್ಲೀನ್ ಮಾಡಬೇಕಾಗುತ್ತೆ ನೀವೇನೆ. ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ, ಯಾಕಂದರೆ ಫೇಸಿಗೆ, ನೆಕ್ಕಿಗೆ, ಹ್ಯಾಂಡಿಗೆ ಎಲ್ಲದಕ್ಕೂ ಬ್ಯಾಲೆನ್ಸ್ ಆಗಬೇಕಲ್ಲ. ಆ್ಯಂಡ್ ನಿಮ್ಮ ಫೇಸ್ ಏನಾದರೂ ತುಂಬ ಆಯಿಲಿ ಫೇಸ್ ಆಗಿದ್ದರೆ ಅಂಥವರು ವಾಟರ್ನ ಮಿಕ್ಸ್ ಮಾಡಿ ಈ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಬೋದು. ರೋಸ್ ವಾಟರ್ನ ಯೂಸ್ ಮಾಡ್ಬೋದು. ಇಫ್ ಇನ್ ಕೇಸ್ ನಿಮ್ದೇನಾದರೂ ನಂತರ ಡ್ರೈ ಸ್ಕಿನ್ ಆಗಿದ್ರೆ ನೀವು ಕರ್ಡ್ ಯೂಸ್ ಮಾಡ್ಬೋದು, ಮಿಲ್ಕ್ ಯೂಸ್ ಮಾಡ್ಬೋದು. ಲೈಕ್ ಒಬ್ಬೊಬ್ಬರಿಗೆ ಅದ್ರ ಸ್ಮೆಲ್ ಇಷ್ಟ ಆಗಲ್ಲ. ಸೊ ಅಂಥವರು ಬೇಕಾದರೆ ನೀರನ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು, ನಿಮ್ಮ ಇಷ್ಟ ಅದು. ಸೊ ನೀವು ಆದಷ್ಟು ಈ ಒಂದು ಫೇಸ್ ಪ್ಯಾಕ್ನ ನೈಟು ಮಲಗೋಕ್ಕೂ ಮುಂಚೆ ಅಪ್ಲೈ ಮಾಡಿ ಫೇಸ್ ವಾಶ್ ಮಾಡಿ. ವಿತೌಟ್ ಸೋಪ್ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು, ಕೆಮಿಕಲ್ ಇಲ್ಲದೇ ಲೈಕ್ ಹಂಗೇನೆ ಇದನ್ನೆಲ್ಲ ರಿಮೂವ್ ಮಾಡಿಕೊಂಡು ಮಲಗೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ನೀವು ನೈಟ್ ಟೈಮಲ್ಲಿ ಯಾವುದೇ ಡೆಸ್ಟಿಗೆ ಹೋಗೋದಿಲ್ಲಲ್ಲ. ಸೊ ದಟ್ ಇನ್ನೂ ಚೆನ್ನಾಗಿ ಈ ಒಂದು ಫೇಸ್ ಪ್ಯಾಕ್ ವರ್ಕ್ ಆಗುತ್ತೆ. ನೀವು ಈ ಒಂದು ಫೇಸ್ ಪ್ಯಾಕ್ನ ರಿಮೂವ್ ಮಾಡಬೇಕಾದ್ರೆ ಲೈಕ್ ಫೇಸ್ ವಾಶ್ ಮಾಡಬೇಕಾದ್ರೆ ಆದಷ್ಟು ಸ್ಕ್ರಬ್ ಮಾಡಿ ಫೇಸ್ ವಾಶ್ ಮಾಡಿ. ಬಿಕಾಸ್ ಇಲ್ಲಿ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಮತ್ತು ಈ ಪಾರ್ಟಲ್ಲಿ ಏನೇ ಇದ್ರೂ ಎಲ್ಲ ಕೂಡ ರಿಮೂವ್ ಆಗುತ್ತೆ. ಈ ಒಂದು ಫೇಸ್ ಪ್ಯಾಕ್ ಹಾಕಿದ ಮೇಲೆ ಒಂದು 20 minutes ಬಿಟ್ಟು ಫೇಸ್ ವಾಶ್ ಮಾಡಿ. ಫುಲ್ ಡ್ರೈ ಆಗಿರಬೇಕು. ಆದಷ್ಟು ಈ ಒಂದು ಫೇಸ್ ಪ್ಯಾಕ್ನ 7 days ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಬೇಗನೆ ರಿಸಲ್ಟ್ ಕೂಡ ಸಿಗುತ್ತೆ. ಸೊ 7 days ಕರೆಕ್ಟಾಗಿ ನೀವು ಯೂಸ್ ಮಾಡಿದ್ರಿ ಅಂತ ಅಂದರೆ ನಿಮ್ಮ ಒಂದು ಫೇಸಲ್ಲಿ ಟ್ಯಾನ್ ಆಗಿರೋವಂಥ ಎಲ್ಲದೂ ಕೂಡ ರಿಮೂವ್ ಆಗುತ್ತೆ. ಸೊ ಇದು ಫುಲ್ ಡ್ರೈ ಆದಮೇಲೆ
ಯಾವ ಥರ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಎಂಡಲ್ಲಿ ರಿಸಲ್ಟ್ನ ಹಾಕಿರ್ತೀನಿ. ಸೊ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಆ್ಯಂಡ್ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ನಿಮ್ಮ ಫ್ರೆಂಡ್ ಲಿಸ್ಟಲ್ಲಿ ಯಾರು ತುಂಬ ಟ್ಯಾನಿಂದ ಸಫರ್ ಆಗ್ತಾ ಇರ್ತಾರೆ ಅಂಥವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫೈನಲ್ ರಿಸಲ್ಟ್ ಯಾವುದು ಅಂತ ಅಂದ್ಬಿಟ್ಟು ಎಂಡಿಗೆ ಹಾಕ್ತೀನಿ. ಸೊ ಇದೇ ಥರ ವಿಡಿಯೋಸ್ಗಳು ಬೇಕು ಅಂತ ಅಂದರೆ ಪ್ಲೀಸ್ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆ್ಯಂಡ್ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.